ಬಗ್ಗೆ ಇದೆ ಮತ್ತು ಯಾವೆಲ್ಲ ರಿಟೈರ್ಮೆಂಟನ್ನು ಪಡಿಬೋದು, ಯಾವ ರೀತಿಯಾಗಿ ಅವುಗಳನ್ನು ಪಡೆಯೋದು ಮತ್ತು ಅಂದರೆ ಬೇಸಿಕ್ ಆಗಿ 3 ಟೈಪ್ಸ್ಗಳಿರುವಂಥದ್ದು. ಒಂದು ಸೂಪರ್ ಅನ್ಯುಟೇಷನ್ ವಯೋನಿವೃತ್ತಿ, ಇನ್ನೊಂದು VRS ವಾಲಂಟರಿ ರಿಟೈರ್ಮೆಂಟ್ ಮತ್ತು ಇನ್ನೊಂದು ಕಂಪಲ್ಸರಿ ರಿಟೈರ್ಮೆಂಟ್. ಸರ್ಕಾರಿ ನೌಕರರು ತಪ್ಪುಗಳು ಮಾಡಿದಾಗ ಅಥವಾ ಭ್ರಷ್ಟಾಚಾರ ಮಾಡಿದಾಗ ವಾಲಂಟರಿ ರಿಟೈರ್ಮೆಂಟನ್ನು ನೀಡಲಾಗುತ್ತೆ. ಆ್ಯಂಡ್ ವೈದ್ಯಕೀಯ ಅಥವಾ ಮಾನಸಿಕ ಕಾರಣಗಳಿಂದ ಅಥವಾ ಒಂದು ವೈಯಕ್ತಿಕ ಕಾರಣಗಳಿಂದ ಸರ್ಕಾರಿ ನೌಕರರು ಸ್ವಇಚ್ಛೆಯಿಂದ ಪಡೆಯುವಂಥ ಒಂದು ರಿಟೈರ್ಮೆಂಟನ್ನು ನಾವು VRS ಅಂತ ಕರಿತೀವಿ, ಸ್ವಯಂ ನಿವೃತ್ತಿ ಅಂತ ಕರಿತೀವಿ. ಆ್ಯಂಡ್ ಇನ್ನೊಂದು ಮೋಸ್ಟ್ ಕಾಮನ್ ಆಗಿರುವಂಥದ್ದು ವಯಸ್ಸಾಗಿ ರಿಟೈರ್ ಆಗುವಂಥದ್ದು, 60 ವರ್ಷಕ್ಕೆ ರಿಟೈರ್ಡ್ ಆಗುವಂಥದ್ದು. ಅದನ್ನು ನಾವು ವಯೋನಿವೃತ್ತಿ ಅಥವಾ ಸೂಪರ್ ಅನ್ಯುಟೇಷನ್ ಅಂತ ಕರಿತೀವಿ. ಸೊ ಇವತ್ತಿನ ಒಂದು ಪ್ರಮುಖ ಟಾಪಿಕ್ ಆಗಿರುವಂಥದ್ದು ಸೂಪರ್ ಅನ್ಯುಟೇಷನ್. ಏನು ಇದೊಂದು ಸೂಪರ್ ಅನ್ಯುಟೇಷನ್ ಅಂದರೆ ಏನು, ಯಾವ ರೀತಿಯಾದಂಥ ಭತ್ಯೆಗಳಿರುತ್ತೆ, ಪಿಂಚಣಿ ಲೆಕ್ಕಾಚಾರ, ಆರ್ಥಿಕ ಸೌಲಭ್ಯ, ಈ ಎಲ್ಲ ವಿಷಯಗಳಿಗೆ ಸಂಬಂಧಿಸಿದಂತೆ ಇವತ್ತಿನ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿರುವಂಥ ಮಾಹಿತಿಯನ್ನು ನಾವು ಪಡೆಯೋಣ. ಸೊ ಹಾಗಾಗಿ ವಿಡಿಯೋನ ದಯವಿಟ್ಟು ಕೊನೆವರೆಗೂ ನೋಡಿ. ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸರ್ಕಾರಿ ನೌಕರರು ಮತ್ತು ಪಿಂಚಣಿದಾರರಿಗೆ ಉಪಯುಕ್ತವಾಗಿರುವಂಥ ಮಾಹಿತಿಯನ್ನು ನಾವು ಡೇ ಟು ಡೇ ಕೊಡ್ತಾ ಇರ್ತೇವೆ. ಆಲ್ ರೈಟ್. ಸೊ ಟು ಸ್ಟಾರ್ಟ್ ವಿತ್ ವಯೋನಿವೃತ್ತಿ ಅಂದರೆ ಏನು ಅಂತ ಮೊಟ್ಟ ಮೊದಲನೇದಾಗಿ ನಾವು ನೋಡೋದಾದರೆ, ಸರ್ಕಾರಿ ನೌಕರರೊಬ್ಬರು ನಿಯಮಾವಳಿಗಳ ಪ್ರಕಾರ ನಿಗದಿತ ಗರಿಷ್ಠ ವಯಸ್ಸನ್ನು ತಲುಪಿದಾಗ ಕಡ್ಡಾಯವಾಗಿ ಸರ್ಕಾರಿ ಸೇವೆಯಿಂದ ಬಿಡುಗಡೆ ಹೊಂದುವ ಪ್ರಕ್ರಿಯೆಯನ್ನು ವಯೋನಿವೃತ್ತಿ ಅಥವಾ ಸೂಪರ್ ಅನ್ಯುಟೇಷನ್ ಅಂತ ಕರೆಯಲಾಗುತ್ತದೆ. ಸೊ ಅವರು ನಿಗದಿತ ವಯಸ್ಸು ಅಂದರೆ 60 ವರ್ಷ ತಲುಪಿದಾಗ ಸೇವೆಯಿಂದ ನಿವೃತ್ತವಾಗುವುದಕ್ಕೆ ವಯೋನಿವೃತ್ತಿ ಅಥವಾ ಸಾಮಾನ್ಯ ನಿವೃತ್ತಿ, ಸ್ಟ್ಯಾಂಡರ್ಡ್ ರಿಟೈರ್ಮೆಂಟ್ ಅಂತ ನಾವು ಕರಿತೇವೆ. ನಿವೃತ್ತಿಯ ವಯಸ್ಸು ಮತ್ತು ಏಜ್ ಲಿಮಿಟ್ ಏನಿದೆ ಅಂದರೆ, ಆ್ಯಸ್ ಯೂಶುವಲ್ ಕರ್ನಾಟಕದಲ್ಲಿ 60 ವರ್ಷ ಇರುವಂಥದ್ದು, ಉಳಿದಂಥ ರಾಜ್ಯಗಳಲ್ಲಿ 62 ವರ್ಷ ಮಾಡಲಾಗಿದೆ. ನಮ್ಮ ಒಂದು ರಾಜ್ಯದಲ್ಲಿಯೂ ಕೂಡ 62 ವರ್ಷಗಳು ಮಾಡಬೇಕು ಅಂತ ತುಂಬ ಸರ್ಕಾರಿ ನೌಕರರು ಮತ್ತು ಪಿಂಚಣಿದಾರರು ಕೇಳ್ಕೊಳ್ತಾ ಇರುವಂಥದ್ದು. ಆ್ಯಂಡ್ ಇದ್ರ ಮೇಲೆ ಆಲ್ರೆಡಿ ಸರ್ಕಾರದ ಜೊತೆ ಮಾತುಕತೆಗಳು ನಡೀತಾ ಇದೆ. ಮುಂದಿನ ದಿನಗಳಲ್ಲಿ ಈ ಒಂದು ವಯಸ್ಸು 62ಕ್ಕೆ ಏರಿಕೆ ಆಗುವ ನಿರೀಕ್ಷೆ ಕೂಡ ತುಂಬ ದಟ್ಟವಾಗಿದೆ. ನಿವೃತ್ತಿಯ ಅಂತಿಮ ದಿನಾಂಕವನ್ನು ಯಾವ ರೀತಿಯಾಗಿ ಕ್ಯಾಲ್ಕುಲೇಟ್ ಮಾಡಲಾಗುತ್ತದೆ ಅಂದರೆ, ಕರ್ನಾಟಕ ನಾಗರಿಕ ಸೇವಾ ನಿಯಮಾವಳಿಗಳಿಗೆ KCSR ರೂಲ್ 95ರ ಪ್ರಕಾರ ರಾಜ್ಯ ಸರ್ಕಾರಿ ನೌಕರರ ನಿವೃತ್ತಿ ವಯಸ್ಸನ್ನು 60 ವರ್ಷಗಳಿಗೆ ನಿಗದಿಪಡಿಸಲಾಗಿದೆ. ನೌಕರರು ಹುಟ್ಟಿದ ತಿಂಗಳು ಕೊನೆಯ ದಿನದಂದು ಲಾಸ್ಟ್ ಡೇ ಆಫ್ ದಿ ಮಂತ್ ಮಧ್ಯಾಹ್ನ ಸೇವೆಯಿಂದ ನಿವೃತ್ತರಾಗುತ್ತಾರೆ. ಉದಾಹರಣೆಗೆ, ನೌಕರರು ಜುಲೈ 15ರಂದು ಜನಿಸಿದ್ದರೆ ಜುಲೈ 31ರಂದು ನಿವೃತ್ತರಾಗುತ್ತಾರೆ. ಜುಲೈ 1ರಂದು ಜನಿಸಿದ್ದರೆ ಜೂನ್ 30ರಂದು ನಿವೃತ್ತರಾಗುತ್ತಾರೆ. ಅಂದರೆ ಮಧ್ಯಾಹ್ನ ಸೇವೆಯಿಂದ ಅವರು ನಿವೃತ್ತರಾಗ್ತಾರೆ ಅಂತ. ನೀವು 1ನೇ ತಾರೀಕಿದ್ರೆ ಹಿಂದಿನ ಒಂದು 30ನೇ ತಾರೀಕಿಗೆ ನೀವು ರಿಟೈರ್ಮೆಂಟ್ ಆಗ್ತೀರಾ, ಅಥವಾ ನೀವು 15ನೇ ತಾರೀಕಿಗೆ ಜನಿಸಿದ್ರೆ ಆ ಒಂದು ತಿಂಗಳ 31ಕ್ಕೆ ನೀವು ರಿಟೈರ್ಮೆಂಟ್ ಆಗ್ತೀರಾ. ಇನ್ ಕೇಸ್ ಅದು ಜುಲೈ ಇದ್ದರೆ ಆ ಒಂದು ತಿಂಗಳಲ್ಲಿ ಲಾಸ್ಟ್ ಡೇ ಯಾವುದಿರುತ್ತೋ ಅದನ್ನು ಕನ್ಸಿಡರ್ ಮಾಡಲಾಗುತ್ತೆ. ಇಲ್ಲಿ ಕ್ಲಿಯರ್ ಆಗಿ ಬರೆದಿದ್ದಾರೆ, ಲಾಸ್ಟ್ ಡೇ ಆಫ್ ದಿ ಮಂತ್ ಅಂತ. ಆಲ್ ರೈಟ್. ಸೊ ಇದಾದಮೇಲೆ ನೆಕ್ಸ್ಟ್ ಪಿಂಚಣಿ ಅರ್ಹತೆ ಮತ್ತು ಲೆಕ್ಕಾಚಾರ ಯಾವ ರೀತಿಯಾಗಿ ಲೆಕ್ಕ ಹಾಕಲಾಗುತ್ತದೆ ಅಂತ ನೋಡೋದಾದರೆ, ತುಂಬ ಸಿಂಪಲ್ ಆಗಿರುವಂಥದ್ದು. ಪಿಂಚಣಿ ಲೆಕ್ಕಾಚಾರ ಅಂದರೆ ಅರ್ಹತಾ ಸೇವೆ ಮೊಟ್ಟ ಮೊದಲನೇದಾಗಿ ಕ್ಯಾಲ್ಕುಲೇಟ್ ಮಾಡಲಾಗುತ್ತೆ. ಸೊ ಅರ್ಹತಾ ಸೇವೆ ಬಂದ್ಬಿಟ್ಟು ಈ ಒಂದು ಕಾಲಮಲ್ಲಿ ನೋಡ್ತಾ ಇರುವಂಥದ್ದು, ನೌಕರರು ನಿವೃತ್ತಿಯ ನಂತರ ಮಾಸಿಕ ಪಿಂಚಣಿ ಪೆನ್ಷನ್ ಪಡೆಯಲು ಕನಿಷ್ಠ 10 ವರ್ಷಗಳ ಅರ್ಹತಾ ಸೇವೆಯನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಿರಬೇಕು. ಗರಿಷ್ಠ ಪಿಂಚಣಿ ಪಡೆಯಲು 33 ವರ್ಷಗಳ ಸೇವೆ ಅಗತ್ಯವಿರುತ್ತದೆ. ಸೊ ಗರಿಷ್ಠ ಪಿಂಚಣಿ ಯಾವಾಗ ಸಿಗುತ್ತದೆ ಅಂದರೆ, ನೀವು 33 ವರ್ಷಗಳ ಒಂದು ಸೇವೆಯನ್ನು ಕಂಪ್ಲೀಟ್ ಮಾಡಿದರೆ. ಆ್ಯಂಡ್ ಕನಿಷ್ಠ ಪಿಂಚಣಿ ಸಿಗೋದಕ್ಕೆ 10 ವರ್ಷಗಳ ಅರ್ಹತಾ ಸೇವೆಯನ್ನು ನೀವು ಕಂಪ್ಲೀಟ್ ಮಾಡಬೇಕಾಗಿರುತ್ತದೆ. ಇದು ಸರ್ಕಾರದ ನಿಯಮಾವಳಿ. ಆ್ಯಂಡ್ ವೇತನದ 50% ಪಿಂಚಣಿಯನ್ನು ನೀಡಲಾಗುತ್ತದೆ. ಸಂಪೂರ್ಣ ಅರ್ಹತಾ ಸೇವೆಯನ್ನು ಪೂರೈಸಿದ ನೌಕರರಿಗೆ ಅವರು ನಿವೃತ್ತಿಯಾಗುವ ಸಮಯದಲ್ಲಿ ಕೊನೆಯದಾಗಿ ಪಡೆದ ಮೂಲ ವೇತನದ ಬೇಸಿಕ್ ಪೇನ 50%ರಷ್ಟನ್ನು ಮೊತ್ತವನ್ನು ಮಾಸಿಕ ಪಿಂಚಣಿಯಾಗಿ ಮಂಜೂರು ಮಾಡಲಾಗುತ್ತದೆ ಅಂತ ಇಲ್ಲಿ ಹೇಳ್ತಾ ಇರುವಂಥದ್ದು ನೀವು ನೋಡ್ತಾ ಇದ್ದೀರಾ. ಸೊ ಬೇಸಿಕಲಿ ಬೇಸಿಕ್ನ 50% ಪಿಂಚಣಿ ರೂಪದಲ್ಲಿ ಅದನ್ನು ನೀಡಲಾಗುತ್ತದೆ ಅಂತ ಇಲ್ಲಿ ಮಾಹಿತಿ ಬರ್ತಾ ಇರುವಂಥದ್ದು. ಆ್ಯಂಡ್ ಇದಾದಮೇಲೆ ನಿವೃತ್ತಿ ಸಮಯದಲ್ಲಿ ಸಿಗುವಂಥ ಒಂದು ಪ್ರಮುಖ ಸೌಲಭ್ಯಗಳ ಬಗ್ಗೆ ನಾವು ಮಾತನಾಡೋದಾದರೆ, ಸೊ ಏನಿದೆ ಒಂದು ಪ್ರಮುಖ ಸೌಲಭ್ಯಗಳು ಅಂತ ನೀವು ನೋಡೋದಾದರೆ, ಇಲ್ಲಿ ನೋಡ್ತಾ ಇರುವಂಥದ್ದು ಫಸ್ಟ್ ಆಫ್ ಆಲ್ ಮಾಸಿಕ ಪಿಂಚಣಿಯನ್ನು ನೀಡಲಾಗುತ್ತದೆ. ಅಂದರೆ ಜೀವಿತ ಅವಧಿಯವರೆಗೆ ಆರ್ಥಿಕ ಭದ್ರತೆ ಒದಗಿಸುವ ಮಾಸಿಕ ಪಿಂಚಣಿ, ಪೆನ್ಷನ್ ಮತ್ತು ಕಾಲಕಾಲಕ್ಕೆ ಸರ್ಕಾರ ಘೋಷಿಸುವ ತುಟ್ಟಿ ಭತ್ಯೆ ಹೆಚ್ಚಳದ ಸೌಲಭ್ಯವನ್ನು ಸರ್ಕಾರಿ ನೌಕರಿಗೆ ನೀಡಲಾಗುತ್ತದೆ. ಗ್ರ್ಯಾಚ್ಯುಯಿಟಿಯನ್ನು ನೀಡಲಾಗುತ್ತದೆ, ದಟ್ ಈಸ್ DCRG, ಡೆತ್ ಕಮ್ ರಿಟೈರ್ಮೆಂಟ್ ಪ್ಲಾನಿಂಗ್ ಅಂತ. ಸೇವೆಗೆ ಕೃತಜ್ಞರಾಗಿ ನೀಡುವ ಡೆತ್ ಕಮ್ ರಿಟೈರ್ಮೆಂಟ್ ಗ್ರ್ಯಾಚ್ಯುಯಿಟಿ, ಬೃಹತ್ ಏಕಗಂಟಿನ ಮೊತ್ತವನ್ನು ಲಂಸಮ್ ಅಮೌಂಟನ್ನು ಸರ್ಕಾರಿ ನೌಕರಿಗೆ ನೀಡಲಾಗುತ್ತದೆ. ಇತರ ನಿಧಿಗಳಿರುತ್ತದೆ, ಫಾರ್ ಎಕ್ಸಾಂಪಲ್ ಗಳಿಕೆ ರಜೆ ನಿಗದೀಕರಣ ಆಗಿರ್ಬೋದು, ಸಾಮಾನ್ಯ ಭವಿಷ್ಯ ನಿಧಿ GPF ಆಗಿರ್ಬೋದು, ಹಾಗೂ ವಿಮಾ KGID ಕೂಡ ಖಾತೆಗಳ ಅಂತಿಮ ಒಂದು ಪಾವತಿಯನ್ನು ನೀಡಲಾಗುತ್ತದೆ. ಸೊ ನೋಡಿ, 4-5 ಕಾಂಪೋನೆಂಟ್ಗಳಿರುತ್ತೆ. ಒಂದು DCRG ಇರುತ್ತೆ, ಇನ್ನೊಂದು EL ಎನ್ಕ್ಯಾಶ್ಮೆಂಟ್ ಇರುತ್ತೆ, GPF ಇರುತ್ತೆ, ಜನರಲ್ ಪ್ರಾವಿಡೆಂಟ್ ಫಂಡ್ ಇರುತ್ತೆ, ಮತ್ತು KGID ಇರುವಂಥದ್ದು. ಸೊ ಇದಾದಮೇಲೆ ನೆಕ್ಸ್ಟ್ ಬಂದ್ಬಿಟ್ಟು ಗ್ರ್ಯಾಚ್ಯುಯಿಟಿ ನಿಯಮಾವಳಿಗಳು ಏನು ಹೇಳುತ್ತದೆ ಅಂತ. ಸೊ ಗ್ರ್ಯಾಚ್ಯುಯಿಟಿ ನಿಯಮಗಳು ಬಂದ್ಬಿಟ್ಟು
ಫಸ್ಟ್ ನೀವು ನೋಡೋದಾದ್ರೆ ಗ್ರ್ಯಾಚ್ಯುಯಿಟಿ ನಿವೃತ್ತಿಯ ಸಮಯದಲ್ಲಿ ಸಿಗುವ ಅತಿ ದೊಡ್ಡ ಆರ್ಥಿಕ ಮೊತ್ತವಾಗಿದೆ. ಲೆಕ್ಕಾಚಾರ ಯಾವ ರೀತಿಯಾಗಿ ಮಾಡಲಾಗುತ್ತದೆ ಅಂದರೆ, ಪ್ರತಿ 6 ತಿಂಗಳ ಸೇವೆಗೆ 1/4 ಅಂದರೆ 1/4 ಕಾಲು ತಿಂಗಳ ಮೂಲ ವೇತನ ಪ್ಲಸ್ ಡಿಎನ ಗ್ರ್ಯಾಚ್ಯುಯಿಟಿಯಾಗಿ ನೀಡಲಾಗುತ್ತದೆ. ಗರಿಷ್ಠ ಮಿತಿ ನೌಕರರು ಗರಿಷ್ಠ 16.5 ತಿಂಗಳ ವೇತನಕ್ಕೆ ಅಂದರೆ 33 ವರ್ಷಗಳ ಸೇವೆ ಸೀಮಿತವಾದ ಗ್ರ್ಯಾಚ್ಯುಯಿಟಿಯನ್ನು ಪಡೆಯಬಹುದಾಗಿದೆ. ಹಣದ ಮಿತಿ 7ನೇ ವೇತನ ಆಯೋಗದ ಅನ್ವಯ ಈ ಒಂದು ಗ್ರ್ಯಾಚ್ಯುಯಿಟಿ ಗರಿಷ್ಠ ಹಣಕಾಸಿನ ಮಿತಿಯನ್ನ 20 ರಿಂದ 25 ಲಕ್ಷ ರೂಪಾಯಿವರೆಗೆ ಸರ್ಕಾರದ ಆದೇಶದನ್ವಯ ಪರಿಷ್ಕರಿಸಲಾಗಿದೆ ಅಂತ ಹೇಳ್ತಿದ್ದಾರೆ. ಸೊ ಇದು ಮ್ಯಾಕ್ಸಿಮಮ್ ಅಮೌಂಟ್ ಗ್ರ್ಯಾಚ್ಯುಯಿಟಿಯಲ್ಲಿ ಪಡೆಯಬಹುದಾಗಿರುವಂಥದ್ದು. ಇದಾದ್ಮೇಲೆ ಇತರೆ ಆರ್ಥಿಕ ಸೌಲಭ್ಯಗಳ ಬಗ್ಗೆ ನಾವು ಮಾತನಾಡೋದಾದ್ರೆ, ಗಳಿಕೆ ರಜೆ ನಿಗದೀಕರಣ, ಇಎಲ್ ಎನ್ಕ್ಯಾಶ್ಮೆಂಟ್, ಸೇವಾ ಅವಧಿಯಲ್ಲಿ ಉಳಿಸಿಕೊಂಡು ಗರಿಷ್ಠ 300 ದಿನಗಳ ಗಳಿಕೆ ರಜೆಯನ್ನು ನಿವೃತ್ತಿಯ ದಿನದಂದು ನಿಗದಿಕರಿಸಬಹುದಾಗಿದೆ. ಸಂಪೂರ್ಣ ತೆರಿಗೆ ಮುಕ್ತ, ಕಂಪ್ಲೀಟ್ ಟ್ಯಾಕ್ಸ್ ಫ್ರೀ. ಇದಾದ್ಮೇಲೆ ಸಾಮಾನ್ಯ ಭವಿಷ್ಯ ನಿಧಿ ಜಿಪಿಎಫ್, ನೌಕರರ ಸೇವಾವಧಿಯುದ್ದಕ್ಕೂ ಅವರ ವೇತನದಿಂದ ಕಡಿತಗೊಂಡು ಜಮೆಯಾದ ಮೊತ್ತ ಮತ್ತು ಅದಕ್ಕೆ ಸರ್ಕಾರದ ಬಡ್ಡಿಯೊಂದಿಗೆ ಅಂತಿಮ ಮೊತ್ತ ಸಿಗುತ್ತದೆ. ದಟ್ ಈಸ್ ಜಿಪಿಎಫ್ ಅಡಿಯಲ್ಲಿ. ಅಂಡ್ ವಿಮಾ ಪಾಲಿಸಿ, ಕೆಜಿಐಡಿ, ಕರ್ನಾಟಕ ಸರ್ಕಾರಿ ವಿಮಾ ಇಲಾಖೆಯಲ್ಲಿ ಮಾಡಿಸಿರುವ ಜೀವ ವಿಮಾ ಪಾಲಿಸಿಗಳ ಮೆಚುರಿಟಿ ಮೊತ್ತವು ಬೋನಸ್ ಸಮೇತ ದೊರೆಯುತ್ತದೆ. ಸೊ ಕೆಜಿಐಡಿ ಏನು ಬಾಂಡ್ ಮಾಡಿಸಲಾಗಿರುತ್ತೆ, ಆ ಒಂದು ಕೆಜಿಐಡಿ ವಿಮಾ ಮೊತ್ತವು ಕೂಡ ಸರ್ಕಾರಿ ನೌಕರರಿಗೆ ಸಿಗುತ್ತದೆ. ಕುಟುಂಬ ಕಲ್ಯಾಣ ನಿಧಿ FBF, ಈ ನಿಧಿಗೆ ನೀಡಿದ ವಂತಿಗೆ ಮತ್ತು ಅದರ ನಿಯಮಾನುಸಾರ ಮೊತ್ತವನ್ನು ನಿವೃತ್ತಿಯ ನಂತರ ಪಡೆಯಬಹುದಾಗಿದೆ ಅಂತ ಕೂಡ ಇಲ್ಲಿ ಹೇಳಲಾಗ್ತಾ ಇದೆ. ಸೊ ಪಿಂಚಣಿ ಪರಿವರ್ತನೆ ಯಾವ ರೀತಿಯಾಗಿ ಮಾಡಲಾಗುತ್ತದೆ ಅಂದರೆ, ಸೊ ಪಿಂಚಣಿ ಪರಿವರ್ತನೆ ಕಮ್ಯುಟೇಷನ್, ನಿವೃತ್ತಿಯ ಸಮಯದಲ್ಲಿ ಭಾರಿ ಮೊತ್ತದ ಅಗತ್ಯವಿದ್ದರೆ ನೌಕರರು ತಮ್ಮ ಮಾಸಿಕ ಪಿಂಚಣಿಯ ಒಂದು ಭಾಗವನ್ನ ಮುಂಗಡವಾಗಿ ಲಂಸಂ ಪಡೆಯಬಹುದಾಗಿದೆ. ಸೊ ಗರಿಷ್ಠ ಮಾಸಿಕ ಪಿಂಚಣಿಯ 33.33% ಅಂದರೆ 1/3 ಭಾಗದಷ್ಟು ಮೊತ್ತವನ್ನ ಮಾತ್ರ ಕಮ್ಯೂಟ್ ಮಾಡಲು ಅವಕಾಶ ಇರುತ್ತದೆ. ಮರುಪಾವತಿ, ಕಮ್ಯೂಟ್ ಮಾಡಿದ ಈ ಮೊತ್ತವನ್ನು ಮುಂದಿನ 15 ವರ್ಷಗಳ ಕಾಲ ಮಾಸಿಕ ಪಿಂಚಣಿಯಲ್ಲಿ ಕಡಿತಗೊಳಿಸಲಾಗುತ್ತದೆ. ಮರುಸ್ಥಾಪನೆ, ನಿವೃತ್ತಿಯಾದ 15 ವರ್ಷಗಳ ನಂತರ ಕಡಿತಗೊಂಡಿದ್ದ ಪಿಂಚಣಿ ಮೊತ್ತವು ಮರುಸ್ಥಾಪನೆಯಾಗಿ ಮತ್ತೆ ಪೂರ್ಣ ಪ್ರಮಾಣದ ಪಿಂಚಣಿ ಸಿಗಲು ಪ್ರಾರಂಭವಾಗುತ್ತದೆ ಅಂತ ಕ್ಲಿಯರ್ ಆಗಿರುವಂತಹ ಮಾಹಿತಿಯನ್ನ ಇಲ್ಲಿ ನೀಡಲಾಗಿದೆ. ಇದಾದ್ಮೇಲೆ ನೆಕ್ಸ್ಟ್ ಟೈಮಿಂಗ್ಸ್, ಸಮಯ ಮತ್ತು ಮಾಡಬೇಕಾದ ಕಾರ್ಯಗಳ ಬಗ್ಗೆ ನಾವು ಮಾತನಾಡೋದಾದ್ರೆ, ನಿವೃತ್ತಿಗೆ 18ರಿಂದ 12 ತಿಂಗಳ ಮುನ್ನ ಸೇವಾ ಪುಸ್ತಕ, ಸರ್ವಿಸ್ ರಿಜಿಸ್ಟರ್ ಪರಿಶೀಲನೆ, ರಜೆ ಖಾತೆಗಳ ಲೆಕ್ಕಾಚಾರ ಮತ್ತು ದಾಖಲೆಗಳನ್ನು ಸರಿಪಡಿಸುವಿಕೆಯನ್ನ ಸರ್ಕಾರಿ ನೌಕರರು ಮಾಡಬೇಕಾಗುತ್ತದೆ. ಇದಾದ್ಮೇಲೆ ನಿವೃತ್ತಿಗೆ 8ರಿಂದ 6 ತಿಂಗಳಿರುವಾಗ ಆನ್ಲೈನ್ ಮೂಲಕ ಪಿಂಚಣಿ ಪ್ರಸ್ತಾವನೆಯನ್ನು ಸಿದ್ಧಪಡಿಸಿ ಕಚೇರಿ ಮುಖ್ಯಸ್ಥರಿಗೆ ದಟ್ ಈಸ್ DDOಗಳಿಗೆ ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತದೆ. ನಿವೃತ್ತಿಗೆ 6ರಿಂದ 4 ತಿಂಗಳಿರುವಾಗ ಇಲಾಖಾ ಮುಖ್ಯಸ್ಥರು ಪಿಂಚಣಿ ಕಡತವನ್ನು ಅಕೌಂಟೆಂಟ್ ಜನರಲ್ AGಗೆ ಕಚೇರಿಗೆ ರವಾನಿಸುವುದು. ಇದಾದ್ಮೇಲೆ ನಿವೃತ್ತಿಗೆ 1 ತಿಂಗಳಿರುವಾಗ AG ಕಚೇರಿಯಿಂದ PPO ಪೆನ್ಷನ್ ಪೇಔಟ್ ಆರ್ಡರ್ ಮತ್ತು GPOಗಳು ವಿತರಣೆ ಆಗುವಂಥದ್ದು. ಇದಾದ್ಮೇಲೆ ಬೇಸಿಕಲಿ ಪ್ರಿಟಿ ಮಚ್ ಅಬೌಟ್ ದಿ ಪೆನ್ಷನ್, ಲೈಕ್ ಪೆನ್ಷನರ್ಸ್ಗೆ ಯಾವ ರೀತಿಯಾದಂಥ ಒಂದು ಮಾಹಿತಿ ಇದೆ ಅಂತ. ಸೊ ಐ ಹೋಪ್ ನಿಮಗೆ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿರುವಂಥ ಮಾಹಿತಿ ಸಿಕ್ಕಿದೆ ಮತ್ತು ಯೂಸ್ಫುಲ್ ಆಗಿರುವಂಥ ಇನ್ಫಾರ್ಮೇಷನ್ ಸಿಕ್ಕಿದೆ. ಸೊ ವಿಡಿಯೋನ ನೋಡಿದ್ದಕ್ಕಾಗಿ ಧನ್ಯವಾದಗಳು. ವಿಡಿಯೋನ ಲೈಕ್ ಮಾಡಿ ಮತ್ತು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಇದೇ ರೀತಿಯಾದಂಥ ಅಪ್ಡೇಟ್ಸ್ ನಾವು ಮುಂದಿನ ಒಂದು ವಿಡಿಯೋಸ್ಗಳಲ್ಲಿ ಕೊಡೋದ್ರಿಂದ ಬೆಲ್ ಐಕಾನ್ನ ಕೂಡ ಪ್ರೆಸ್ ಮಾಡಿ. ಸೊ ನಿಮಗೆ ಖಂಡಿತವಾಗಿಯೂ ಕೂಡ ಒಳ್ಳೆಯ ಒಂದು ಇನ್ಫಾರ್ಮೇಷನ್ ಈ ಒಂದು ಚಾನಲಲ್ಲಿ ನೋಡೋಕೆ ಸಿಗುತ್ತೆ. ರೈಟ್, ಸೊ ಇಷ್ಟ ಆಗಿತ್ತು ಮಾಹಿತಿ. ಆ್ಯಂಡ್ ಇದ್ರ ಮೇಲೆ ಏನಾದರೂ ಪ್ರಶ್ನೆಗಳಿದ್ದರೆ, ಕರ್ನಾಟಕ ಸರ್ಕಾರಿ ನೌಕರರ ವಯೋನಿವೃತ್ತಿ ನಿಯಮಗಳ ಪ್ರಸ್ತುತಿ ಮುಕ್ತಾಯ, ಹೆಚ್ಚಿನ ಮಾಹಿತಿಗಾಗಿ AG ಆಫೀಸ್ ಅಥವಾ ತಜೋರಿ ಇಲಾಖೆಯನ್ನು ಕೂಡ ಇಲ್ಲಿ ನೀವು ಸಂಪರ್ಕಿಸಬಹುದಾಗಿದೆ ಇದ್ರ ಮೇಲೆ ಹೆಚ್ಚಿನ ಒಂದು ಮಾಹಿತಿಗಳನ್ನು ಪಡೆಯೋದಕ್ಕಾಗಿ. ಆ್ಯಂಡ್ ಈ ಒಂದು PPT ಕೂಡ ನೀವು ಬೇಕಾಗಿದ್ದರೆ ದಯವಿಟ್ಟು ಕಮೆಂಟಲ್ಲಿ PPT ಅಂತ ಕಮೆಂಟ್ ಮಾಡಿ. ನಿಮಗೆ ಈ ಒಂದು PPTಯನ್ನು ನಾವು ಕೂಡ ಶೇರ್ ಮಾಡ್ತೀವಿ. ಇದರಲ್ಲಿ ಸಂಪೂರ್ಣವಾಗಿರುವಂಥ ಮಾಹಿತಿ ಇದೆ, ತುಂಬ ನೀಟಾಗಿ ತಯಾರಿಸಿರುವಂಥ ಒಂದು PPTಸ್ಗಳಾಗಿರುತ್ತೆ. ಸೊ ಹಾಗಾಗಿ ನೀವು ಕೂಡ ಈ ಒಂದು PPT ಪಡಿಬೇಕು ಅಂದರೆ ಜಸ್ಟ್ ಕಮೆಂಟಲ್ಲಿ PPT ಅಂತ ಟೈಪ್ ಮಾಡಿ, ನಿಮಗೆ ಈ ಒಂದು PPTಯನ್ನು ನಾವು ಕಳುಹಿಸ್ತೇವೆ. ಸೊ ದಟ್ಸ್ ಇಟ್ ಇನ್ ದಿಸ್ ವಿಡಿಯೋ. ವಿಡಿಯೋನ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಸಿಗೋಣ ಮುಂದಿನ ವಿಡಿಯೋದಲ್ಲಿ.